ದೇಶದ್ರೋಹಿಗಳು ಬೇರೆ ಎಲ್ಲಿಂದಾನೂ ಇಲ್ಲಿಗೆ ಬಂದಿಲ್ಲ. ದೇಶದ್ರೋಹಿಗಳು ಬೇರೆ ಎಲ್ಲೂ ಕೂತಿಲ್ಲ, ನಮ್ಮ ಮಧ್ಯದಲ್ಲೇ ನುಸುಳ್ಕೊಂಡಿದ್ದಾರೆ. ಈ ಕೆಲ್ಸಗಳನ್ನೆಲ್ಲ ಮಾಡ್ತಿರೋದು ನನ್ನ ಪ್ರಕಾರ ಲೋಕಲ್ ಗುಂಡಾಗಳು. ಯಾಕೆ ಮಾಡ್ತಿದ್ದಾರೆ ಇದನ್ನ? ಸಣ್ಣ ಪುಟ್ಟ ಲೋಕಲ್ಗಳಿಗಿಂತ ಇವರು 10 ಪಟ್ಟು ದುಡ್ಡು ಜಾಸ್ತಿ ಕೊಡ್ತಿದ್ದಾರೆ ಅನ್ಸುತ್ತೆ. ಹಾಗಾಗಿ ಇವರು ಪ್ರಾಣದ ಹಂಗನ್ನು ತೊರೆದು ಈ ಕೆಲಸಗಳನ್ನ ಮಾಡ್ತಿದ್ದಾರೆ. ಈ ನೆಟ್ವರ್ಕ್ನ ಕಂಡು ಹಿಡಿಯೋದು ಹೇಗೆ? ಇದಕ್ ಮೊದಲು ಮಾಡಬೇಕಾಗಿರೋ ಕೆಲಸ ಕೇಸಿಂದ ಹೊರಗಡೆ ಹೋಗಿರೋ ಕೈದಿಗಳನ್ನ ಈಗ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದು. ಅದಾದ್ಮೇಲೆ ಅವರೆಲ್ಲ ಯಾವ ಜಾಗದಲ್ಲಿದ್ದಾರೆ ಅಂತ ಟ್ರೇಸ್ ಮಾಡೋದು. ಅಷ್ಟೇ ಅಲ್ಲದೆ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಇದರಲ್ಲಿ ಯಾರಾದ್ರೂ ಒಬ್ರು ಲಾಕ್ ಆದ್ರೆ ಸಾಕು, ಇದನ್ನೆಲ್ಲ ನಡೆಸ್ತಿರೋ ಆ ಕಾಣದ ಕೈಗಳು ಯಾವುದು ಅಂತ ಕಂಡುಹಿಡಿಬಹುದು. ಆ ವಿಕ್ರಾಂತ್ ಅವ್ರು ಬಂದು ನನ್ನ ಪ್ಲಾನ್ನ ಹಾಳು ಮಾಡೋದಕ್ಕಿಂತ ಮುಂಚೆ ಮೊದಲು ಜಯಚಂದ್ರ ಸರ್ ಹತ್ರ ಹೋಗಿ ಈ ಪ್ಲಾನ್ನ ಅಪ್ರೂವ್ ಮಾಡಿಸ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ನನ್ನ ಪ್ಲಾನ್ ರೆಡಿ ಇದೆ, ನಿಮ್ಮ ಹತ್ರ ಕೊಟ್ಟು ಅಪ್ರೂವ್ ಮಾಡಿಸ್ಕೋಬೇಕಿತ್ತು. ಓಕೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಈ ಕಿರಾತಕ ಬಂದು ಕೆಲ್ಸ ಕೆಡ್ಸೋದಕ್ಕಿಂತ ಮುಂಚೆ ನನ್ನ ಕೆಲ್ಸನ ನಾನು ಸಾಧಿಸ್ಕೋಬೇಕು. ಕಿರಾತಕ ಅಂತೆ ಕಿರಾತಕ, ಬರ್ತಿರೋ ಕೋಪಕ್ಕೆ ಈ ಪ್ಲಾನ್ನ ಜಯಚಂದ್ರ ಸರ್ ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ವಿಕ್ರಾಂತ್ ಅವರೇ, ನೀವು ನನ್ನ ತುಳಿಯಕ್ ನೋಡ್ತೀರಾ ಅಲ್ಲ? ಈಗ ನೋಡಿ, ನಿಮ್ಮನ್ ಬೈಪಾಸ್ ಮಾಡಿ ನಾನ್ ಹೇಗ್ ಮುಂದೆ ಪಾಸ್ ಆಗ್ತೀನಿ ಅಂತ. ಓ, ನನ್ನ ಆರ್ಡರ್ನೇ ಬೈಪಾಸ್ ಮಾಡ್ತೀರಾ? ಅದು ಹೇಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಇದು ಪ್ಲಾನ್ ಅಂಡ್ ಫೈಲು, ಇದು ರಿಲೇಟೆಡ್ ಪೇಪರ್ಸ್. ಕ್ರಿಮಿನಲ್ಸ್ನ ಹಿಡೀರಿ ಅಂದ್ರೆ ಇವರೇ ಕ್ರಿಮಿನಲ್ ತರ ಆಡ್ತಿದಾರಲ್ಲ.